ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ, ಈ ಪ್ರಕರಣದ ಬಗ್ಗೆ ಈಗ ಹಲವು ರೀತಿಯಾದಂತಹ ಹಲವು ಚರ್ಚೆಗಳು ನಡೀತಾ ಇದೆ. ಹನಿ ಟ್ರ್ಯಾಪ್ ಯತ್ನ ನಡೆದಿರುವಂತಹ ಪ್ರಕರಣ ಇದು. ವಿಧಾನಸಭೆಯಲ್ಲಿ ವಿಷಯವನ್ನ ಬಿಜೆಪಿಯ ಶಾಸಕ ಯತ್ನಾಳ್ ಅವರು ಮಾಡ್ತಾರೆ. ಸದನದ ಚೀಟಿ ರಹಸ್ಯದ ಮೇಲೆ ಈಗ ರಾಜಣ್ಣ ವಿರುದ್ಧ ನಿರ್ಣಾಯಕ ಯುದ್ಧ ನಡೆಯುತ್ತಾ ಅಂತ ಸದನದಲ್ಲಿ ಪ್ರಸ್ತಾಪಿಸಲು ಯತ್ನಾಳ್ಗೆ ಚೀಟಿಯನ್ನ ಕಳುಹಿಸಿದ್ರ ಸಚಿವ ಅಂತ ರಾಜಣ್ಣ ಹಾಗೂ ಆ ಸಚಿವರು ಪ್ರೀ ಪ್ಲಾನ್ ಅನ್ನ ಮಾಡಿದ್ರ. ಇದನ್ನೇ ಅವತ್ತಿಂದನೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಿದ್ದು ನಾವು. ಮತ್ತೊಂದು ಬಣದ ಕೈ ನಾಯಕರ ಆಕ್ರೋಶಕ್ಕೆ ಕಾರಣವಾಯಿತಾ ಅಂತ. ಚೀಟಿ ಕೊಟ್ಟವರು ನಮ್ಮವರೇ, ಸದನದಲ್ಲಿ ಮಾತನಾಡಿದವರು ನಮ್ಮವರೇ. ಹೈಕಮಾಂಡ್ ಅಂಗಳದಲ್ಲಿ ಚೀಟಿ ರಹಸ್ಯ ಈಗ ದೊಡ್ಡದಾಗ್ತಾ ಇದೆ. ಚೀಟಿ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡ್ತಾರ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ. ಯಾಕೆ ಅಂತಂದರೆ ಯಾರು ಮಾತನಾಡಿದ್ರು, ಮೊನ್ನೆಯಿಂದಲೂ ಇದೇ ವಿಚಾರವನ್ನು ಹೇಳ್ತಾ ಇರೋದು, ಪಾತ್ರಗಳನ್ನು ಯಾರ್ಯಾರು ಹೇಗೆ ನಿಭಾಯಿಸಿದ್ದಾರೆ ಅಂತ ನೋಡಿ ಅಂತ ಮೊಯ್ಲಿ ಅವರು ಮಾತನಾಡಿದ್ದಾರೆ. ನೋಡೋಣ. ಯಾಕಂದರೆ ಯಾವಾಗ ಅಮಾನತ ಸದನದಲ್ಲಿ ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಮಂತ್ರಿಗಳೇ ಆ ವಿಚಾರ ಇದ್ದರೆ ಆಂತರಿಕವಾಗಿ ಅದನ್ನು ಬಗೆಹರಿಸಬೇಕೇ ಹೊರತು ಅದನ್ನು ವಿಧಾನಸೌಧದಲ್ಲಿ ಓಪನ್ ಆಗಿ ತಂದು ಚರ್ಚೆ ಮಾಡತಕ್ಕಂಥದ್ದು, ಅದರ ಮೇಲೆ ಕಮಿಷನ್ ಅಪಾಯಿಂಟ್ ಮಾಡತಕ್ಕಂಥ ಪರಿಸ್ಥಿತಿಗೆ ಕೊಂಡು ಹೋಗಬಾರ್ದಿತ್ತು. ಅದಕ್ಕೆ ನಮ್ಮ ಪಕ್ಷದವರೇ ಕಾರಣ, ಪಕ್ಷದ ಮಂತ್ರಿಗಳೇ ಕಾರಣ. ಸದನದಲ್ಲಿ ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಮಂತ್ರಿಗಳೇ ಆ ವಿಚಾರ ಇದ್ದರೆ ಆಂತರಿಕವಾಗಿ ಅದನ್ನು ಬಗೆಹರಿಸಬೇಕೇ ಹೊರತು ಅದನ್ನು ವಿಧಾನಸೌಧದಲ್ಲಿ ಓಪನ್ ಆಗಿ ತಂದು ಚರ್ಚೆ ಮಾಡತಕ್ಕಂಥದ್ದು, ಅದರ ಮೇಲೆ ಕಮಿಷನ್ ಅಪಾಯಿಂಟ್ ಮಾಡತಕ್ಕಂಥ ಪರಿಸ್ಥಿತಿಗೆ ಕೊಂಡು ಹೋಗಬಾರ್ದಿತ್ತು. ಅದಕ್ಕೆ ನಮ್ಮ ಪಕ್ಷದವರೇ ಕಾರಣ, ಪಕ್ಷದ ಮಂತ್ರಿಗಳೇ ಕಾರಣ. ಸದನದಲ್ಲಿ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಸುಖೇಶ್, ಇದೊಂದು ರೀತಿಯಾಗಿ ವಿಚಿತ್ರವಾಗಿದೆ. ಈ ಪ್ರಕರಣ, ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಸದನದಲ್ಲಿ ಮಾತನಾಡಬಾರ್ದಾಗಿತ್ತು, ಅದನ್ನು ಗೌಪ್ಯವಾಗಿ ಬಂದು ಮಾತನಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಇದು ಯತ್ನ ನಡೆದಿರುವಂಥ ಕೇಸು. ಒಂದು ಪಿಡುಗು ಅಂತ ಅದೇ ಸಚಿವರು ಇದನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಿದ್ದಾಗ ಪಿಡುಗನ್ನು ನಿಂತ್ಕೊಂಡ್ಬಿಟ್ಟು ಬರೀ ಕೊಠಡಿಯಲ್ಲಿ ಕೂತ್ಕೊಂಡು ಮಾತನಾಡೋಕ್ಕಾಗತ್ತಾ? ಆ ನಿಟ್ಟಿನಲ್ಲಿ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ಇವರೆಲ್ಲ ಬರೀ ಮಾತಿನಲ್ಲೇ ಮುಗಿಸ್ತಾ ಇದ್ದಾರಲ್ಲ. ಅರುಣು, ಸಚಿವ ರಾಜಣ್ಣ ಅವರು ದೂರು ಕೊಡದೇ ಇದ್ದ ಮೇಲೆ ಕ್ರಮ ತೆಗೆದುಕೊಳ್ಳುವ ಪ್ರಶ್ನೆ ಬರಲ್ಲ. ಅವರು ಹೇಳಿರುವಂಥದ್ದು ಸದನದಲ್ಲಿ ಹೇಳಿದ್ದು, ಅವರು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅದು ಸರಿಯೋ ತಪ್ಪು ಅನ್ನುವಂಥದ್ದು ಆ ಪಕ್ಷಕ್ಕೆ ಬಿಟ್ಟಂಥದ್ದು, ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಅಥವಾ ಅವರ ವೈಯಕ್ತಿಕವಾದ ನಿಲುವು ಅದು. ಆದರೆ ಅವರು ಈ ವಿಚಾರವಾಗಿ ಮೊದಲು ಚರ್ಚೆ ಮಾಡಬೇಕಿತ್ತು. ಸಿ ಎಂ ಜೊತೆಗೆ ಅಥವಾ ಸಚಿವರ ಜೊತೆಗೆ ಒಂದು ತೀರ್ಮಾನವನ್ನು ಪಕ್ಷ ಅಥವಾ ಸರ್ಕಾರದ ನಿಲುವೇನೋ ತಿಳ್ಕೊಂಡು ಮಾಡಬೇಕಿತ್ತು. ಇದು ಯಾವುದೋ ಒಂದು ಸ್ಟ್ರಾಟಜಿಯ ಭಾಗ ಅಥವಾ ಸ್ವಪಕ್ಷೀಯರಲ್ಲೇ ಇನ್ಯಾರ ವಿರುದ್ಧ ಇನ್ನೊಂದೇನೋ ಲೆಕ್ಕಾಚಾರದ ಭಾಗವಾಗಿ ಮಾತನಾಡಿದ್ದಾರಾ ಅನ್ನುವ ಅನುಮಾನ ಕಾಂಗ್ರೆಸ್ ಪಾಳೆಯದಲ್ಲೂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ರೀತಿಯ ಭಿನ್ನ ಅಭಿಪ್ರಾಯಗಳು ಕಾಂಗ್ರೆಸ್ನಲ್ಲಿ ಇದ್ದಂತಿದೆ ರಾಜಣ್ಣ ಅವರ ಈ ನಿಲುವಿನ ವಿಚಾರದಲ್ಲಿ. ಇನ್ನು ಸಚಿವರುಗಳು ಓಕೆ, ಹಾಗೇನಾದರೂ ಅವರು ಮಾತನಾಡಿದ ರೀತಿಯಲ್ಲಿ ದೂರು ಕೊಟ್ಟಿದ್ರೆ, ಆಗಲೂ ಸರ್ಕಾರ ಏನಾದರೂ ಮೀನಾಮೇಷ ಎಣಿಸಿದ್ರೆ ಅಥವಾ ಸರ್ಕಾರ ತನಿಖೆಗೆ ದೊಡ್ಡ ಮಟ್ಟಕ್ಕೆ ಆದೇಶ ಕೊಡದೆ FIR ಆಗಿದೆ, ಆ ಸ್ಟೇಷನ್ಲಿ FIR ಮಾಡಿಕೊಂಡು ತನಿಖೆ ಮಾಡಿ ಅಂತ ಬಿಟ್ಟಿದ್ದರೂ ಕೂಡ ಒಂದು ರೀತಿ ಅನುಮಾನ ಬರ್ತಾ ಇತ್ತು. ರಾಜಣ್ಣ ಅವರೇ ಇಲ್ಲಿ ಒಂದು ರೀತಿಯಲ್ಲಿ ಅಸ್ತ್ರವನ್ನು ಮುಂದಿಟ್ಟು ಆನಂತರ ನಾನು ಶಸ್ತ್ರತ್ಯಾಗ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದೇ ಇಡೀ ಎಪಿಸೋಡ್ನಲ್ಲಿ ಆಗ್ತಿರುವಂಥ ಹಿನ್ನಡೆ. ಅದು ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಆಗ್ತಿರೋ ಹಿನ್ನಡೆ ಅಂತ ಕಾಣಿಸ್ತಾ ಇದೆ. ಹಾಗೇನಾದರೂ ರಾಜಣ್ಣ ಅವರು ಮುಂದುವರೆದ ಕಂಪ್ಲೇಂಟ್ ಕೊಟ್ಟಿದ್ದೇ ಹೌದಾದರೆ ಇದು ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪವಾಗಿರೋದೇ ಈಗ ದೊಡ್ಡ ಮುಜುಗರಕ್ಕೀಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪಾಲಾಗಿದ್ದಾರೆ, ಅದರಲ್ಲಿ ಮಾಡಿಸ್ತಾ ಇರುವಂಥವ್ರು ಯಾರು, ಇವುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಎಡೆಮುರಿ ಕಟ್ಟಬೇಕು ಅನ್ನುವಂಥ ವಿಚಾರ ಇಲ್ಲ. ಆದರೆ ಅದು ಮುಜುಗರ ಅಂತೆ. ಅಯ್ಯೋ.